ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ಸರ್ಕಾರದ ಒಂದು ಮಹತ್ವದ ನಿರ್ಧಾರ ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ನ ಮಾಡಿಸ್ಲಿಕ್ಕೆ ಒಂದು ಡೇಟನ್ನು ನಿಗದಿ ಮಾಡಿದ್ದಾರೆ. ಯಾರಿಗೆಲ್ಲ ರೇಷನ್ ಕಾರ್ಡ್ ಸಿಗುತ್ತೆ, ನಿಮ್ಗೆಲ್ಲರಿಗೂ ರೇಷನ್ ಕಾರ್ಡ್ ಸಿಗುತ್ತಾ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು. ಸಬ್ಸ್ಕ್ರೈಬ್ನ ಯಾಕೆ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ತಪ್ಪದೆ ನೋಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ವರದಿಯಲ್ಲಿ ಮುಂದುವರಿಯೋಣ. ಮಹತ್ವದ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ. ನೀವು ಕಳೆದ ತಿಂಗಳುಗಳಿಂದ ನೋಡ್ತಾ ಇದ್ರಿ, ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳು ರಾಜ್ಯದಲ್ಲಿ ಕ್ಯಾನ್ಸಲ್ ಆಗ್ತಾ ಇದ್ವು. ಹೌದು ಸ್ನೇಹಿತರೆ, ಪರಿಷ್ಕರಣೆ ನಡೀತಾ ಇತ್ತು. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಯಾರೆಲ್ಲ ಆಸ್ತಿಯನ್ನ ಜಾಸ್ತಿ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಅಂತ ಸರ್ಕಾರ ಹುಡುಕಿ ಕ್ಯಾನ್ಸಲ್ ಮಾಡ್ತಾ ಇತ್ತು. ಅದರ ಮಧ್ಯೆ ಕೆಲವರು ಬಡವರದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ಸುದ್ದಿನೂ ಪ್ರಸಾರ ಆಯಿತು. ಅದಕ್ಕೆ ಸರ್ಕಾರ ಒಂದು ಗಡುವನ್ನು ಕೂಡ ಕೊಡ್ತು. ಯಾರೆಲ್ಲ ಕಡು ಬಡವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಅವರು ಮತ್ತೆ ಅರ್ಜಿ ಹಾಕಿ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಿ, ನಿಮಗೆ ಶೀಘ್ರದಲ್ಲೇ ನಿಮ್ಮ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಸರ್ಕಾರ ಹೇಳ್ತು. KH ಮುನಿಯಪ್ಪ ಅವರು ಅದನ್ನು ಪ್ರೆಸ್ ಮೀಟಲ್ಲಿ ಕೂಡ ತಿಳಿಸಿದ್ರು. ಸ್ನೇಹಿತರೆ, ನೀವು ರಿಯಲಿ ಬಡವರೇ ಆಗಿದ್ರೆ, ನಿಮಗೆ ರೇಷನ್ ಕಾರ್ಡ್ನ ಅವಶ್ಯಕತೆ ಇದ್ದರೆ, ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನೀವು ಮತ್ತೆ ಅಪ್ಲೈ ಮಾಡಿ ತಗೊಳ್ಬೋದು ಅಂತ ಹೇಳಿದರು. ಅದು ಒಂದು ಭಾಗ ಆಯಿತು ಸ್ನೇಹಿತರೆ. ಇನ್ನು ಒಂದು ಭಾಗ ಏನು ಅಂದರೆ, ಈಗ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಏನಂದರೆ, ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಒಂದು ಡೇಟನ್ನು ನಿಗದಿ ಮಾಡಿದೆ. ಯಾರಿಗೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಕೊಡ್ತಾರೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ಎಲ್ರಿಗೂ ರೇಷನ್ ಕಾರ್ಡ್ ಅವರು ಇನ್ನೂ ಕೊಡ್ತಾ ಇಲ್ಲ. ಈ ಸರ್ಕಾರ ಬಂದಾದ್ಮೇಲೆ 2-2.5 ವರ್ಷದಿಂದ ಎಷ್ಟು ಅರ್ಜಿಗಳು ಇನ್ನೂ ಪೆಂಡಿಂಗ್ ಇದೆ. ಹೊಸದಾಗಿ ಯಾರಿಗೂ ರೇಷನ್ ಕಾರ್ಡನ್ನು ವಿತರಣೆ ಮಾಡ್ತಾ ಇಲ್ಲ. ಯಾಕೆ ಅಂದರೆ, ತುಂಬ ಅಧಿಕವಾಗಿದೆ ರೇಷನ್ ಕಾರ್ಡ್ಸ್. ಈಗಾಗಲೇ ಏನು ಕೊಟ್ಟಿದ್ದಾರೆ ಆ ರೇಷನ್ ಕಾರ್ಡ್ ತುಂಬ ಅಧಿಕವಾಗಿದೆ. ಮೊದಲು ಅದರಲ್ಲಿ ಹುಡುಕಿ ಅನರ್ಹರನ್ನ ಕ್ಯಾನ್ಸಲ್ ಮಾಡಬೇಕು. ಆ ಕೆಲಸ ಮೊದಲಾಗಬೇಕು ಅಂತ ಕರ್ನಾಟಕ ಸರ್ಕಾರ ಮೊದಲು ಆ ಕೆಲಸ ಮಾಡ್ತಾ ಇತ್ತು. ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಮೊದಲು ಮಾಡೋಣ, ಆಮೇಲೆ ಹೊಸದಾಗಿ ರೇಷನ್ ಕಾರ್ಡ್ ಕೊಡೋಣ ಅಂತ ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿತ್ತು. ಅದರಂತೆ ಈಗ ಕ್ಯಾನ್ಸಲೇಷನ್ ಪ್ರೋಸೆಸ್ ಅಂತಲೂ ನಡೀತಾ ಇದೆ. ಪ್ರತಿ ತಿಂಗಳು ಸುಮಾರು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಆದ್ರೆ ಪ್ರತಿಯೊಬ್ಬರಿಗೂ ರೇಷನ್ ಕಾರ್ಡ್ ಅನ್ನ ಕೊಡ್ತಾರ ಅಂತ ಕೇಳೋದಾದ್ರೆ ಇಲ್ಲ ಸ್ನೇಹಿತರೆ. ಅದರಲ್ಲಿ ಮೆನ್ಷನ್ ಮಾಡಿರೋದು ಏನಂದ್ರೆ, ಸರ್ಕಾರ ಯಾರೆಲ್ಲ ಕಡು ಬಡವರಿದ್ದು ಮೆಡಿಕಲ್ ಹಾಸ್ಪಿಟಲ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಮೀನ್ಸ್ ಆಪರೇಷನ್ ಮಾಡಿಸ್ಬೇಕಾಗಿರುತ್ತೆ, ಒಂದು ಹೃದಯ ಚಿಕಿತ್ಸೆ ಆಗ್ಬೋದು, ಬ್ಯಾಕ್ ಬೋನು ಯಾವುದಾದ್ರೂ ಒಂದು ಡಿಸ್ಕ್ ಪ್ರಾಬ್ಲಮ್ ಆಗಿರುತ್ತೆ, ಬೆನ್ನು ಮೂಳೆ ಮುರಿದಿರುತ್ತೆ, ಆಪರೇಷನ್ ಆಗ್ಬೋದು, ಡಯಾಲಿಸಿಸ್ ಮಾಡಿಸೋಂಥದ್ದಾಗಿರ್ಬೋದು, ಹೀಗೆ ನಾನಾ ಥರ ಹಾಸ್ಪಿಟಲೈಸೇಷನ್ದು ಖರ್ಚುಗಳನ್ನ ನಿಭಾಯಿಸೋದಕ್ಕೆ ಆಗದೆ ಇರುವಂಥ ಕಡು ಬಡವರು ಅಂತ ಯಾರಿದ್ದಾರೆ ಅವ್ರಿಗೆ ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ ಸಿಗುತ್ತೆ? ಈಗ ಹಾಸ್ಪಿಟಲ್ ಆಗುವಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ನಾವೆಲ್ಲರೂ ಹೋಗಿ ಅಪ್ಲೈ ಮಾಡಿ ತಗೋಬೋದಾ ಅಂತ ನಿಮಗೆ ಅನ್ನಿಸ್ಬೋದು. ಈಗ ನಮಗೂ ಹಾಸ್ಪಿಟಲ್ನ ಅವಶ್ಯಕತೆ ಇದೆ, ನಮಗೂ ಆಪರೇಷನ್ ಮಾಡಿಸ್ಬೇಕಾಗಿದೆ, ಎಲ್ಲರೂ ಕೂಡ ಹೋಗಿ ನಾವು ತಗೊಂಡ್ಬಿಡ್ಬೋದಾ, ಅಪ್ಲಿಕೇಶನ್ ಹಾಕ್ಬಿಡ್ಬೋದಾ, ಕೊಡ್ತಾರ ಅಂತ ಕೇಳಿದರೆ ಸ್ನೇಹಿತರೆ, ನೀವು ಹಾಸ್ಪಿಟಲ್ಗೆ ಹೋಗಿ, ಯಾವ ಹಾಸ್ಪಿಟಲ್ಗೆ ಹೋಗಿದ್ರೆ ಅಲ್ಲಿ ಒಂದು ಲೆಟರನ್ನು ತೆಗೆದುಕೊಂಡು ಬರಬೇಕು ಡಾಕ್ಟ್ರಿಂದ. ನೀವು ಏನು ಸಮಸ್ಯೆಗೆ ಬಳಲ್ತಾ ಇದ್ದೀರಾ, ನಿಮಗೆ ಯಾವ ಥರ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹಾಸ್ಪಿಟಲಲ್ಲಿ ಡಾಕ್ಟರ್ ನಿಮಗೆ ಒಂದು ಲೆಟರ್ನ ಕೊಡಬೇಕು. ಆ ಲೆಟ್ರೇ ನಿಮಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಲೆಟ್ರನ್ನ ತಗೊಂಡು ಹೋಗಿ ನೀವು ಅದ್ರ ಕೊಟ್ಟರೆ ಆಗುತ್ತಾ ಅಂದರೆ ಇಲ್ಲ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನು ಹೇಳಿ, ರೇಷನ್ ಕಾರ್ಡ್ ಬೇಕು ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗತ್ತೆ. ಆ ಇನ್ಕಮ್ ಸರ್ಟಿಫಿಕೇಟು ಜೊತೆಗೆ ಹಾಸ್ಪಿಟಲಿಂದ ಕೊಡ್ತಾರಲ್ವಾ ಡಾಕ್ಟರು, ಆ ಒಂದು ಲೆಟರು, ಅವೆರಡರ ಜೊತೆ ನಿಮ್ಮ ಒಂದು ಐಡೆಂಟಿಟಿಗೆ, ಅಡ್ರೆಸ್ ಪ್ರೂಫಿಗೆ ಬೇಕಾದಂತಹ ದಾಖಲೆಗಳು ನಿಮಗೆಲ್ಲ ಗೊತ್ತಿದೆ. ನೀನು ಫೋಟೋ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಈ ಥರದ್ದು ನಿಮ್ಮ ಅಡ್ರೆಸ್ ರಿಲೇಟೆಡ್ ಬೇಕಾಗುವಂಥ ದಾಖಲೆಗಳು ಹಾಸ್ಪಿಟಲ್ದು ಮತ್ತು ಇನ್ಕಮ್ ಸರ್ಟಿಫಿಕೇಟು ಅವಶ್ಯಕತೆ ಇದೆ ಸ್ನೇಹಿತರೆ. ಈ ಎಲ್ಲ ದಾಖಲೆಗಳು ಜೊತೆ ನೀವು ನಿಮ್ಮ ಯಾವುದೇ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ, ಗ್ರಾಮ 1, ಕರ್ನಾಟಕ 1, ಯಾವುದೋ CSC ಕೇಂದ್ರಗಳು ಇರ್ತವೆ, ಅಲ್ಲಿ ಹೋಗಿ. ಯಾವಾಗ ಹೋಗ್ಬೋದು, ಎಷ್ಟನೇ ತಾರೀಕು ತನಕ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಅಕ್ಟೋಬರ್ 28ನೇ ತಾರೀಕಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಎಷ್ಟು ದಿನಗಳ ತನಕ ಇರುತ್ತೆ ಅನ್ನೋದಾದ್ರೆ ಮಾರ್ಚ್ 31, 2026 ಸ್ನೇಹಿತರೆ.
ಬರೋಬ್ಬರಿ 5 ತಿಂಗಳ ಕಾಲ ಈ ಒಂದು ವೆಬ್ಸೈಟ್ ಓಪನ್ ಇರುತ್ತೆ ಅಪ್ಲೈ ಮಾಡೋರಿಗೆ. ಹಾಗಾದ್ರೆ ನಾವಿನ್ನು ಟೈಮ್ ಇರುತ್ತೆ ತಗೊಳ್ಳಿಕ್ಕೆ, ಇನ್ನೂ 2-3 ತಿಂಗಳು ಟೈಮ್ ಇದೆ ಅಂತ ಯಾರೂ ಕೂಡ ಭಾವಿಸ್ಬೇಡಿ. ಯಾಕೆ ಅಂದ್ರೆ ಆಸ್ಪತ್ರೆಯ ವೆಚ್ಚಗಳು ಯಾವಾಗ ಹೇಗೆ ಬರ್ತವೆ ಅಂತ ಯಾರೂ ಕೂಡ ಊಹೆ ಮಾಡಕ್ಕಾಗಲ್ಲ. ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಹೋಗಿ ಹಾಸ್ಪಿಟಲ್‌ಗಳಲ್ಲಿ ತೋರಿಸ್ಕೊಂಡು ಅದು ಯಾವುದಾದ್ರೂ ಚಿಕಿತ್ಸೆ ಪಡಿಬೇಕು ಅಂತಿದ್ರೆ ನೀವು ಮೊದಲು ಏನ್ ಮಾಡಿ ಆ ಲೆಟರ್ ತಗೊಂಡೋಗಿ ಅಪ್ಲೈ ಮಾಡಿ ರೇಷನ್ ಕಾರ್ಡ್‌ನ ತಗೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಅಪ್ಡೇಟು. ಯಾಕೆಂದ್ರೆ ಎಲ್ರಿಗೂ ಸಿಗ್ತಾ ಇಲ್ಲ ಇದು ರೇಷನ್ ಕಾರ್ಡು. ಒಂದು ಗಮನ ಹರಿಸಿ. ಇದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಯಾರಿದ್ದಾರೆ ಅವ್ರಿಗೆ ಸಿಗುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡೋದೇನೆಂದ್ರೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮೊದಲು ಈ ಕೆಲಸವನ್ನ ಮಾಡಿ. ಯಾರೆಲ್ಲ ಲಕ್ಷ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅದರಲ್ಲಿ ನೀವಿದ್ರೆ, ಕಡು ಬಡವರಾಗಿದ್ದು ನಿಮ್ದು ಕ್ಯಾನ್ಸಲ್ ಆಗಿದ್ರೆ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್‌ನ ಮತ್ತೆ ಹೊಸದಾಗಿ ಮಾಡಿಸ್ಬೇಕು. ಮಾಡಿಸಿ ನಿಮ್ಮ ಆದಾಯ ಕಡಿಮೆ ಇದ್ರೆ, ನಿಮ್ಮ ಮನೆಯಲ್ಲಿ ಯಾರು ಸರ್ಕಾರಿ ಕೆಲಸದಲ್ಲಿ ಇಲ್ಲ ಅಂದ್ರೆ, ಇವೆಲ್ಲ ಮಾಹಿತಿ ನಿಮ್ಮ ಪ್ರಕಾರ ಸರಿ ಇದ್ರೆ ನೀವು ಮಾಡಬೇಕಾದ ಕೆಲಸ ಮತ್ತೆ ಅರ್ಜಿಯನ್ನ ಹಾಕಿ. ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತಲ್ಲ ಅಲ್ಲೇ ಅದನ್ನ ಕ್ಯಾನ್ಸಲ್ ಆಗಿರುವಂತ ಇದಕ್ಕೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಅನ್ನ ಮತ್ತೆ ಸೇರಿಸ್ಬಿಟ್ಟು ಅರ್ಜಿ ಹಾಕಿ. ನಿಮಗೂ ಕೂಡ ಆದಷ್ಟು ಬೇಗ ಮತ್ತೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಕೆ.ಎಚ್. ಮುನಿಯಪ್ಪ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಆಲ್ರೆಡಿ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಈ ತರ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋರಿದ್ರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ. ಈ ಇನ್ಫಾರ್ಮೇಶನ್ ಅವ್ರಿಗೂ ಹೆಲ್ಪ್ ಆಗ್ಬೋದು. ನಾನು ಹೇಳಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡಬೇಕಾದ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚೆಚ್ಚು ಮಾಹಿತಿಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.